ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್. ಬ್ರಾಂಡೆಡ್ ಬಟ್ಟೆಯಲ್ಲಿ ಜೈಲಿಗೆ ಬಂದ ದಾಸ. ಕೊಲೆ ಆರೋಪಿಗೆ ವಿಶೇಷ ಆತಿಥ್ಯ ನೀಡಿದ್ರ ಪೊಲೀಸರು. ಡಿಐಜಿ ಖಡಕ್ ವಾರ್ನಿಂಗ್ ಮೇರೆಗೆ ಕಪ್ಪು ದಾರ, ಚೈನ್, ಬೆಳ್ಳಿ ಖಡ್ಗ ಬಿಚ್ಚಿಟ್ಟ ಸಾರಥಿ. ಬಳ್ಳಾರಿ ಜೈಲಲ್ಲಿ ದರ್ಶನ್ ಕೈದಿ ಸಂಖ್ಯೆ 511. ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ದಾಸ. ಬಾರಕ್ ನಂಬರ್ 15ರ ವ್ಯವಸ್ಥೆ ಕಂಡು ತಲೆ ಚಚ್ಚಿಕೊಂಡ ಕರಿಯ. ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಬಗ್ಗೆ ಜೈಲಾಧಿಕಾರಿಗಳೇ ತೀರ್ಮಾನ ತೆಗೆದುಕೊಂಡಿದ್ದಾರೆ ಎಂದ ಪರಮೇಶ್ವರ್. ಎಲ್ಲವನ್ನು ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಇತ್ತು. ಆದರೆ ವಿಲ್ಸನ್ ಗಾರ್ಡನ್ ನಾಗನೊಂದಿಗೆ ಕೂತು ಕಾಫಿ ಮಗ್, ಸಿಗರೇಟ್ ಹಿಡಿದು ದಮ್ ಹೊಡಿತಾ ಇದ್ದ ದರ್ಶನ್ ಫೋಟೋ ವೈರಲ್ ಆಗ್ತಾ ಇತ್ತು. ಪಬ್ಲಿಕ್ ಟಿವಿ ಈ ಬಗ್ಗೆ ನಿರಂತರ ಸುದ್ದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ದಾಸನ ಐಷಾರಾಮಿ ಜೈಲು ಲೈಫ್ಗೆ ಬ್ರೇಕ್ ಬಿದ್ದಿತ್ತು. ಬರೀ ಫೋಟೋ ಅಷ್ಟೇ ಅಲ್ಲ, ಸತ್ಯಾಗೆ ವಿಡಿಯೋ ಕಾಲ್ ಕೂಡ ಮಾಡಿದ್ರು. ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಪೊಲೀಸ್ ಇಲಾಖೆ ವೈಫಲ್ಯವನ್ನ ಫೋಟೋ ಹಾಗೂ ವಿಡಿಯೋ ಪ್ರಶ್ನೆ ಮಾಡಿತ್ತು. ಈ ಬೆನ್ನಲ್ಲೇ ದರ್ಶನ್ ಅವರನ್ನ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತೆ ಸಿಎಂ ಸಿದ್ದರಾಮಯ್ಯ ಖಡಕ್ ಸೂಚನೆ ಕೊಟ್ಟರು. ಬಳಿಕ ಪೊಲೀಸರು ಕೋರ್ಟ್ ಅನುಮತಿ ಪಡೆದು ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಬೆಳಗ್ಗೆ 4:30 ಸುಮಾರಿಗೆ ದರ್ಶನ್ ಅವರನ್ನ ಬಳ್ಳಾರಿಯತ್ತ ಕರೆದೊಯ್ಯಲಾಯಿತು. ಬೆಳಗ್ಗೆ 4:30 ಸುಮಾರಿಗೆ ಪರಪ್ಪನ ಅಗ್ರಹಾರದಿಂದ ಹೊರಟ ದರ್ಶನ್ 226 ಕಿಲೋಮೀಟರ್ 6 ಗಂಟೆಗಳ ಸುದೀರ್ಘ ಪ್ರಯಾಣ ಮಾಡಿ ಬೆಳಗ್ಗೆ 10 ಗಂಟೆ ಸುಮಾರಿಗೆ ಬಳ್ಳಾರಿ ಜೈಲು ತಲುಪಿದರು. ಪರಪ್ಪನ ಅಗ್ರಹಾರದಿಂದ ಕೊಲೆ ಆರೋಪಿ ನಟ ದರ್ಶನ್ರನ್ನ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಹೈಫೈ ಲೈಫ್ ಲೀಡ್ ಮಾಡ್ತಾ ಇದ್ದ ದರ್ಶನ್ ಗತ್ತು ದೌಲತ್ತು ಮಾತ್ರ ಕಡಿಮೆ ಆಗಿರಲಿಲ್ಲ. ಅದೇ ದೌಲತ್ತಿನಲ್ಲಿ ಬಳ್ಳಾರಿ ಜೈಲಿಗೆ ಮರ್ಡರ್ ಸಾರಥಿ ಎಂಟ್ರಿ ಕೊಟ್ಟಿದ್ದಾರೆ. ದರ್ಶನ್ ಇನ್ನೂ ವಿಚಾರಣಾಧೀನ ಖೈದಿಯಾಗಿರೋದ್ರಿಂದ ನಾರ್ಮಲ್ ಬಟ್ಟೆಯಲ್ಲಿದ್ದಾರೆ. ತಮ್ಮದೇ ಸ್ಟೈಲ್ನಲ್ಲಿ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಫಿಲ್ಮ್ ಶೂಟಿಂಗ್ಗೆ ಬರುವಂತೆ ಎಂಟ್ರಿ ಕೊಟ್ಟಿದ್ದಾರೆ. ಯಾವಾಗಲೂ ಬ್ರಾಂಡೆಡ್ ಬಟ್ಟೆಗಳನ್ನು ಧರಿಸ್ತಾ ಇದ್ದ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಿಂದ ಬ್ರಾಂಡೆಡ್ ಬಟ್ಟೆಯನ್ನೇ ಧರಿಸಿ ಬಂದಿದ್ದಾರೆ. ಕಪ್ಪು ಬಣ್ಣದ ಬ್ರಾಂಡೆಡ್ ಪೂಮಾ ಟಿ ಶರ್ಟ್, ನೀಲಿ ಬಣ್ಣದ ಜೀನ್ಸ್ ಧರಿಸಿರುವ ದರ್ಶನ್ ಶರ್ಟ್ಗೆ ಕೂಲಿಂಗ್ ಗ್ಲಾಸ್ ಹಾಕಿಕೊಂಡಿದ್ದಾರೆ. ಕೈಯಲ್ಲಿ ಪುಲ್ ಓವರ್, ಮತ್ತೊಂದು ಕೈಯಲ್ಲಿ ನೀರಿನ ಬಾಟಲಿ ಹಿಡಿದಿದ್ದಾರೆ. ವೈಟ್ ಕಲರ್ ಬ್ರಾಂಡೆಡ್ ಚಪ್ಪಲಿ ಧರಿಸಿದ್ದಾರೆ. ಕಾಟೇರ ಚಿತ್ರದ ಶೂಟಿಂಗ್ ವೇಳೆ ಕೈಗೆ ಪೆಟ್ ಮಾಡಿಕೊಂಡಿದ್ದ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿದಾಗಲೂ ಕೈ ನೋವು ಇರುವ ಬಗ್ಗೆ ಹೇಳಿದರು. ಹೀಗಾಗಿ ಬಳ್ಳಾರಿ ಜೈಲಿಗೆ ಬಂದಾಗಲೂ ದರ್ಶನ್ ಎಡಗೈಗೆ ಕ್ರೇಪ್ ಬ್ಯಾಂಡೇಜ್ ಹಾಕಿಕೊಂಡಿದ್ರು. ಪರಪ್ಪನ ಅಗ್ರಹಾರ ಜೈಲಿನಿಂದ ದರ್ಶನ್ ಅನ್ನ ಪೊಲೀಸರು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ಮಾಧ್ಯಮಗಳ ಕಣ್ಣು ತಪ್ಪಿಸಿ ಪರಪ್ಪನ ಅಗ್ರಹಾರ ಜೈಲಿನಿಂದ ಪೊಲೀಸರು ದರ್ಶನ್ ಅವರನ್ನ ಕರೆದೊಯ್ದಿದ್ದಾರೆ. ಕೊಲೆ ಆರೋಪಿಗೆ ಪೊಲೀಸರು ವಿಶೇಷ ಆತಿಥ್ಯ ನೀಡುತ್ತಿದ್ದಾರೆ. ಉಳಿದ ಆರೋಪಿಗಳನ್ನ ಟಿಟಿ ವಾಹನದಲ್ಲಿ ಕರೆದೊಯ್ದರೆ ದರ್ಶನ್ ಅವರನ್ನ ಮಾತ್ರ ಬೊಲೆರೋ ವಾಹನದಲ್ಲಿ ಕರೆದೊಯ್ದಿದ್ದಾರೆ. ಎಲ್ಲರೂ ಕೊಲೆ ಪ್ರಕರಣದ ಆರೋಪಿಗಳೇ ಆದರೂ ದರ್ಶನ್ ಅವರನ್ನ ಮಾತ್ರ ಬೊಲೆರೋದಲ್ಲಿ ಕರೆದೊಯ್ದಿದ್ದು ಮಾತ್ರ ಖಂಡನೀಯ. ಜೈಲಿಂದ ಜೈಲಿಗೆ ಶಿಫ್ಟ್ ಮಾಡೋದಕ್ಕೂ ಐಷಾರಾಮಿ ವ್ಯವಸ್ಥೆ ಮಾಡಿದ್ರು. ಇನ್ನು ದರ್ಶನ್ ಕರೆದೊಯ್ದ ಪೊಲೀಸ್ ವಾಹನಕ್ಕೆ ಪರದೆ ಹಾಕಿ ಕಾಣದಂತೆ ಕವರ್ ಮಾಡಿಕೊಂಡು ಕರೆದೊಯ್ದಿದ್ದಾರೆ. ಮಾರ್ಗ ಮಧ್ಯೆ ಅಭಿಮಾನಿಗಳು ದರ್ಶನ್ ಅವರನ್ನ ಕಾಣಲು ಬರಬಹುದು ಎಂಬ ಕಾರಣಕ್ಕೆ ಪೊಲೀಸ್ ವ್ಯಾನ್ಗೆ ಪರದೆ ಹಾಕಲಾಗಿತ್ತು. ಇನ್ನು ದರ್ಶನ್ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿಂದ ಸಿಲ್ಕ್ ಬೋರ್ಡ್, ಮೇಖ್ರಿ ಸರ್ಕಲ್, ಹೆಬ್ಬಾಳ, ಯಲಹಂಕ, ದೇವನಹಳ್ಳಿ, ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ, ಪೆನಗೊಂಡ, ಅನಂತಪುರ ಮಾರ್ಗವಾಗಿ ಬಳ್ಳಾರಿಗೆ ದರ್ಶನ್ ಅವರನ್ನ ಕರೆದೊಯ್ಯಲಾಯಿತು. ದರ್ಶನ್ ಕರೆದೊಯ್ದಿದ್ದ ವಾಹನಗಳ ಜೊತೆ ಭದ್ರತೆಗಾಗಿ 3 ವಾಹನಗಳು ಬಳ್ಳಾರಿಗೆ ಸಾಗಿದವು. ಎಸಿಪಿ ಭರತ್ ರೆಡ್ಡಿ ನೇತೃತ್ವದಲ್ಲಿ ದರ್ಶನ್ ಅವರನ್ನ ಬಳ್ಳಾರಿಗೆ ಕರೆದೊಯ್ಯಲಾಯಿತು. ದರ್ಶನ್ ಕೈಯಲ್ಲಿ ಕಡಗ, ಕೆಂಪು ದಾರ, ಚೈನ್ ಧರಿಸಿದ್ದ ಬಗ್ಗೆ ಪಬ್ಲಿಕ್ ಟಿವಿ ವರದಿ ಪ್ರಸಾರ ಮಾಡಿತ್ತು. ವರದಿಯನ್ನು ನೋಡಿದ ಡಿಐಜಿ ಟಿಪಿ ಶೇಷ ಅವರು ಜೈಲಧಿಕಾರಿಗಳಿಗೆ ಕರೆ ಮಾಡಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಕೂಡಲೇ ದರ್ಶನ್ ಕತ್ತಿನಲ್ಲಿರುವ ಸರ, ಕೈನಲ್ಲಿರುವ ಚೈನ್, ಬೆಳ್ಳಿ ಕಡಗವನ್ನು ತೆಗೆಸಿ ಅಂತ ಎಚ್ಚರಿಕೆ ನೀಡಿದರು. ಡಿಐಜಿ ಎಚ್ಚರಿಕೆ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಜೈಲಧಿಕಾರಿಗಳು ದರ್ಶನ್ ಧರಿಸಿದ್ದ ಕತ್ತಿನಲ್ಲಿದ್ದ ಸರ, ಕೈಯಲ್ಲಿದ್ದ ಚೈನ್, ಕೆಂಪು ದಾರ, ಬೆಳ್ಳಿ ಕಡಗವನ್ನು ಬಿಚ್ಚಿಸಿದ್ದಾರೆ. ಈ ಮೂಲಕ ದರ್ಶನ್ ಅವರಿಗೆ ಬಳ್ಳಾರಿ ಖಡಕ್ ಕಾರಾಗೃಹದ ಆರಂಭಿಕ ದರ್ಶನವಾಗಿದೆ. ವೈದ್ಯಕೀಯ ತಪಾಸಣೆ ವೇಳೆ ದರ್ಶನ್ ಎಡಗೈಗೆ ಹಾಕಿದ್ದ ಕ್ರೇಪ್ ಬ್ಯಾಂಡೇಜ್ ತೆಗೆಸಲಾಗಿದೆ. ಇನ್ನು ದರ್ಶನ್ ಅವರನ್ನ ಹೀರೋ ಲುಕ್ನಲ್ಲಿ ಬೆಂಗಳೂರಿನಿಂದ ಕರೆತಂದ ಪೊಲೀಸ್ ಬೆಂಗಾವಲು ವಾಹನ ಸಿಬ್ಬಂದಿಗೆ ಉತ್ತರ ವಲಯ ಡಿಐಜಿ ಟಿಪಿ ಶೇಷ ನೋಟಿಸ್ ಕೊಟ್ಟಿದ್ದಾರೆ. ಸ್ಟೈಲಿಶ್ ಲುಕ್ನಲ್ಲಿ ದರ್ಶನ್ ಬಂದದ್ದು ಹೇಗೆ, ಕೂಲಿಂಗ್ ಗ್ಲಾಸ್ ಹೇಗೆ ಬಂತು, ಕೈಯಲ್ಲಿನ ಕಡಗ ಯಾಕೆ ತೆಗೆಸಿಲ್ಲ ಅಂತ ಪೊಲೀಸ್ ಸಿಬ್ಬಂದಿ ಮೇಲೆ ಗರಂ ಆಗಿದ್ದಾರೆ. ಕೂಲಿಂಗ್ ಗ್ಲಾಸ್, ಕೈಗಡಗ ಎಲ್ಲವನ್ನೂ ತೆಗೆಸಿ ಜೈಲಿನೊಳಗೆ ಪ್ರವೇಶಿಸುವಂತೆ ಡಿಐಜಿ ಶೇಷ ಸೂಚನೆ ಕೊಟ್ಟರು. ಈ ಬಗ್ಗೆ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ ಡಿಐಜಿ ಶೇಷ ಅವರು, ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಮನೆಯವರ ಭೇಟಿಗೆ ಮಾತ್ರ ಅವಕಾಶ ನೀಡಲಾಗುತ್ತೆ. ಪರಪ್ಪನ ಅಗ್ರಹಾರದಲ್ಲಿ ಆದ ವೈಫಲ್ಯಗಳು ಇಲ್ಲಿ ಆಗೋದಿಲ್ಲ. ಕೂಲಿಂಗ್ ಗ್ಲಾಸ್ ಹೇಗೆ ಬಂತು ಅನ್ನೋದ್ರ ಬಗ್ಗೆ ತನಿಖೆ ಮಾಡೋದಾಗಿ ಸೂಚಿಸಿದರು. ಅಡ್ವೊಕೇಟ್ಸ್ ಮತ್ತು ರಕ್ತ ಸಂಬಂಧಿಗಳು ಮಾತಾಡಲಿಕ್ಕೆ ಮಾತ್ರ ಪ್ರಾವಿಷನ್ ಮಾಡಿದ್ದೀವಿ. ಎಸ್ಕಾರ್ಟ್ ವೆಹಿಕಲ್ ಅಲ್ಲಿ ಪಿಕ್ನಿಕ್ ಬಂದಿದ್ದಲ್ಲಿ ಇವರು ಬ್ಯಾಗಲ್ ತಗೊಂಡ್ಬಂದ್ರಾಗೆ ಎಲ್ಲ ರಾಡಿ ಆಗಿದೆ. ರಾಡಿ ಆದ ನಂತರ ಕೂಡ ಇವರು ಇದೇ ರೀತಿ ಇವರು ಎಸ್ಕಾರ್ಟ್ ಪಾರ್ಟಿ ಇವರೆಲ್ಲರೂ ಕೂಡ ಇವರು ನೆಗ್ಲಿಜೆನ್ಸ್ ತೋರಿಸ್ತಾರೆ ಅಂತ, ಕಾಮನ್ ಸೆನ್ಸ್ ಇಲ್ಲ ಅನ್ಸುತ್ತೆ. ಅವ್ರ ಮೇಲೆ ಡಿಸಿಪ್ಲಿನ್ ಆಕ್ಷನ್ ತಗೊಂಡಿದ್ದು ನಮ್ಮ ಹಿರಿಯ ಅಧಿಕಾರಿಗಳು ಪತ್ರ ಮಾಡ್ತಾರೆ. ಕೊಲೆ
ಕೇಸ್ನಲ್ಲಿ ಜೈಲು ಸೇರಿರುವ ದರ್ಶನ್ಗೆ ಪರಪ್ಪನಗ್ರಹಾರ ಜೈಲಲ್ಲಿ ಕೊಟ್ಟಿದ್ದ ಕೈದಿ ನಂಬರ್ 6106 ಫುಲ್ ಟ್ರೆಂಡ್ ಆಗಿತ್ತು. ಸಾಮಾಜಿಕ ಜಾಲತಾಣದಲ್ಲೂ ಭಾರಿ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು. ಅಭಿಮಾನಿಗಳು ಕೈದಿ ನಂಬರ್ ಫೋಟೋ ಶೂಟ್, ಟ್ಯಾಟೂ, ವಾಹನಗಳ ಮೇಲೆ ಕೈದಿ ನಂಬರ್ ಅನ್ನ ಹಾಕಿ ಟ್ರೆಂಡ್ ಮಾಡಿದ್ರು. ಆದ್ರೀಗ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿತ್ತು. ದರ್ಶನ್ ಕೈದಿ ನಂಬರ್ ಚೇಂಜ್ ಆಗಿದೆ. ವಿಚಾರಣಾ ದಿನ ಕೈದಿ ಸಂಖ್ಯೆ 511 ನಂಬರ್ ಅನ್ನ ನೀಡಿದ್ದಾರೆ. ದರ್ಶನ್ಗೆ 7 ಲಕ್ಕಿ ನಂಬರ್ ಆಗಿದ್ದು 5+1+1 ಅನ್ನ ಕೂಡಿಸಿದ್ರೆ 7 ಆಗುತ್ತೆ. ಸದ್ಯ ದರ್ಶನ್ ತಮ್ಮ ಲಕ್ಕಿ ನಂಬರ್ ಕೈದಿ ನಂಬರ್ ಆಗಿ ಸಿಕ್ಕಿದೆ. ದರ್ಶನ್ ಇಂದು ಮಧ್ಯಾಹ್ನದ ಊಟವನ್ನು ನಿರಾಕರಿಸಿದ್ದಾರಂತೆ. ಜೈಲು ಪ್ರಕ್ರಿಯೆ ಬಳಿಕ ಅನ್ನ, ಸಾಂಬಾರ್, ಚಪಾತಿಯನ್ನ ದರ್ಶನ್ಗೆ ಜೈಲು ಸಿಬ್ಬಂದಿ ಕೊಟ್ರು. ಆದ್ರೆ ದರ್ಶನ್ ಊಟ ಬೇಡ ಅಂತ ಕಳಿಸಿದ್ದಾರಂತೆ. ಬಳ್ಳಾರಿ ಜೈಲನ್ನ ಕಂಡ ದರ್ಶನ್ ಟೆನ್ಷನ್ ನಲ್ಲಿದ್ದು ಮೌನಕ್ಕೆ ಶರಣಾಗಿದ್ದಾರಂತೆ. ಬಳ್ಳಾರಿಯಲ್ಲಿ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ದರ್ಶನ್ರನ್ನ ಇರಿಸಲಾಗಿದೆ. ಈ ಸೆಲ್ನಲ್ಲಿ ನೀರು ಕುಡಿಯುವ ಮಡಿಕೆ, ಫ್ಯಾನ್, ಅಟ್ಯಾಚ್ ಬಾತ್ರೂಮ್ ಇದೆ. ಆದರೆ ಯಾವುದೇ ವಿಶೇಷ ಸೌಲಭ್ಯ ಇರುವುದಿಲ್ಲ. ಈ ಬಗ್ಗೆ ಮುಂಜಾಗ್ರತಾ ಕ್ರಮವಾಗಿ ಕಾರಾಗೃಹ ನಿಯಮಾನುಸಾರ ಭದ್ರತೆಯ ದೃಷ್ಟಿಯಿಂದ ಕಟ್ಟುನಿಟ್ಟಾಗಿ 15 ಅಗತ್ಯ ಕ್ರಮಗಳನ್ನು ಕೈಗೊಳ್ಳೋಕೆ ಸೂಚನೆ ಕೊಡಲಾಗಿದೆ. ಸೂಕ್ತ ನಿಗಾ ವಹಿಸೋಕೆ 24/7 ಸಿಸಿಟಿವಿ ಕಣ್ಗಾವಲಿರುತ್ತೆ. ಸಿಸಿಟಿವಿ ದೃಶ್ಯಾವಳಿಗಳನ್ನು ನಿತ್ಯ ಸಂಗ್ರಹಿಸಿ ಪ್ರತ್ಯೇಕವಾಗಿ ಇಟ್ಕೊಳ್ಬೇಕು. ಹಿರಿಯ ಅನುಭವವುಳ್ಳ ಸಿಬ್ಬಂದಿ ವರ್ಗ ಕರ್ತವ್ಯಕ್ಕೆ ನಿಯೋಜನೆ ಮಾಡಬೇಕು. ನಿಷೇಧಿತ ವಸ್ತುಗಳು ಸಿಗದಿರುವ ಬಗ್ಗೆ ತೀವ್ರ ನಿಗಾ ವಹಿಸಬೇಕು. ಸಿಬ್ಬಂದಿ ವರ್ಗದವರಿಗೆ ಬಾಡಿ ಓನ್ ಕ್ಯಾಮೆರಾ ಕಡ್ಡಾಯವಾಗಿ ತರಿಸಬೇಕು. ಪತ್ನಿ, ರಕ್ತ ಸಂಬಂಧಿಗಳು, ಪ್ರಕರಣದ ವಕೀಲರಿಗೆ ಮಾತ್ರ ಭೇಟಿಗೆ ಅವಕಾಶ ಕೊಡಬೇಕು. ಅಭಿಮಾನಿಗಳು, ಚಿತ್ರರಂಗದ ಗಣ್ಯರ ಭೇಟಿಗೆ ಅವಕಾಶ ನೀಡುವಂತಿಲ್ಲ. ಸಾಮಾನ್ಯ ಕೈದಿಯ ಸೌಲಭ್ಯ ಮಾತ್ರ ನೀಡಬೇಕು. ಕಾರಾಗೃಹದ ನಿಯಮಾವಳಿ ರೀತಿ ಉಪಹಾರ ಗೃಹ, ಮನರಂಜನೆ ಸೌಲಭ್ಯ ಜೊತೆಗೆ ಬೇರೆ ಕೈದಿಗಳೊಂದಿಗೆ ಬೆರೆಯದಂತೆ ನಿಗಾ ವಹಿಸೋಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಎಲ್ಲಾ ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸಿ ಕಾರಾಗೃಹದ ಆಡಳಿತ ಮತ್ತು ಭದ್ರತೆಗೆ ಧಕ್ಕೆ ಉಂಟಾಗದಂತೆ ಸುಗಮವಾಗಿ ನಡೆಸಿಕೊಂಡು ಹೋಗುವಂತೆ ಆದೇಶಿಸಲಾಗಿದೆ. ಇನ್ನು ದರ್ಶನ್ ವಿಶೇಷ ಸೆಲ್ ನಂಬರ್ 15ರಲ್ಲಿ ಇರಲಿದ್ದಾರೆ. 15ನೇ ನಂಬರ್ ಸೆಲ್ಗೆ ದರ್ಶನ್ ಕಾಲಿಡ್ತಾ ಇದ್ದ ಹಾಗೆ ಅಲ್ಲಿನ ವ್ಯವಸ್ಥೆ ಹಾಗೂ ಹೈ ಸೆಕ್ಯೂರಿಟಿ ಕಂಡು ದರ್ಶನ್ ತಲೆ ಚಚ್ಚಿಕೊಂಡಿದ್ದಾರೆ. ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ವಿಚಾರವಾಗಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ದರ್ಶನ್ ಐಷಾರಾಮಿ ಜೀವನ ಮಾಡ್ತಾ ಇದ್ದಾರೆ ಅನ್ನೋ ಬಗ್ಗೆ ಫೋಟೋ, ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ದರ್ಶನ್ ಸೇರಿ ಅವರ ಗ್ಯಾಂಗ್ ಅನ್ನು ಸ್ಥಳಾಂತರ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಯಾರ್ಯಾರನ್ನ ಎಲ್ಲೆಲ್ಲಿಗೆ ಕಳಿಸಬೇಕು ಅಂತ ತೀರ್ಮಾನಿಸಿ ಸ್ಥಳಾಂತರ ಮಾಡಿದ್ದಾರೆ. ಭದ್ರತೆ ದೃಷ್ಟಿಯಿಂದ ಯಾವಾಗ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನೋದನ್ನ ಜೈಲಧಿಕಾರಿಗಳೇ ನಿರ್ಧಾರ ಮಾಡಿದರು. ಈ ಬಗ್ಗೆ ನಾವ್ಯಾರೂ ನಿರ್ಧಾರ ಕೈಗೊಂಡಿಲ್ಲ. ಜಮೀರ್ ಬಳ್ಳಾರಿ ಉಸ್ತುವಾರಿ ಆಗಿರೋದಕ್ಕೂ ದರ್ಶನ್ ಸ್ಥಳಾಂತರ ಮಾಡಿರೋದಕ್ಕೂ ಯಾವುದೇ ಸಂಬಂಧ ಇಲ್ಲ. ಯಾರನ್ನ ಯಾವ ಜಿಲ್ಲೆಯ ಜೈಲಿಗೆ ಕಳಿಸಿದ್ರು ಅಲ್ಲಿ ಒಬ್ಬರು ಉಸ್ತುವಾರಿ ಸಚಿವರು ಇದ್ದೇ ಇರ್ತಾರೆ. ಅದಕ್ಕೂ ದರ್ಶನ್ ಶಿಫ್ಟ್ಗೂ ಸಂಬಂಧ ಇಲ್ಲ. ಜಮೀರ್ ದರ್ಶನ್ಗೆ ಆಪ್ತರಾಗಿದ್ದರೆ ಏನು, ಯಾರೇ ಆದರೂ ಕಾನೂನು ಪ್ರಕಾರ ಕ್ರಮ ಕೈಗೊಳ್ತೇವೆ. ಅವರು ಉಸ್ತುವಾರಿ ಸಚಿವರಾಗಿದ್ದರೆ ಏನೋ ಆಗುತ್ತೆ ಅನ್ನೋದು ಸತ್ಯಕ್ಕೆ ದೂರವಾದ ವಿಚಾರ ಅಂತ ಹೇಳಿದರು. ಯಾವ ಜಿಲ್ಲೆಗೆ ಹಾಕಿದ್ರು ಅಲ್ಲೊಬ್ಬರು ಉಸ್ತುವಾರಿ ಇದ್ದೇ ಇರ್ತಾರಲ್ಲ, ಅದಕ್ಕೂ ಸಂಬಂಧ ಇಲ್ಲ. ಯಾರೇ ಇದ್ರೇನಂತೆ, ಯಾರಿದ್ರೂ ಕೂಡ ಕಾನೂನಿನ ಪ್ರಕಾರ ಏನು ಕ್ರಮ ತಗೋಬೇಕೋ ಅದನ್ನು ತಗೊಳ್ತೀವಿ. ನಟ ದರ್ಶನ್ಗೆ ಬಳ್ಳಾರಿ ಜೈಲು ಸೇಫ್ ಅಲ್ಲ. ದರ್ಶನ್ರನ್ನ ತಿಹಾರ್ ಜೈಲಿಗೆ ಶಿಫ್ಟ್ ಮಾಡಿದ್ರೆ ಮನ ಪರಿವರ್ತನೆ ಆಗಲಿದೆ ಅಂತ ಮಾಜಿ ಕೈದಿ ಶಿಗ್ಲಿ ಬಸ್ಯ ಹೇಳಿದ್ದಾರೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕು ಶಿಗ್ಲಿ ಗ್ರಾಮದಲ್ಲಿ ಮಾತನಾಡಿದ ಶಿಗ್ಲಿ ಬಸ್ಯ, ಬಳ್ಳಾರಿ ಜೈಲಿನಲ್ಲಿ 1989ರಿಂದ 2009ರವರೆಗೂ ಬಳ್ಳಾರಿ ಜೈಲಿನಲ್ಲಿದ್ದೆ. ಆಗಲೂ ಬಳ್ಳಾರಿ ಜೈಲಿನಲ್ಲಿ ಅಕ್ರಮ ನಡೆದಿದ್ವು. ಜೈಲಲ್ಲಿ ದುಡ್ಡು ಕೊಟ್ಟರೆ ಏನು ಬೇಕಾದರೂ ಸಿಗುತ್ತೆ. ದುಡ್ಡು ಪ್ರಭಾವ ಇದ್ದರೆ ಏನು ಬೇಕಾದರೂ ಮಾಡಬಹುದು. ದರ್ಶನ್ ಅವರನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರೆ ಉಪಯೋಗ ಇಲ್ಲ. ಗಡಿ ಭಾಗದ ಜೈಲಿನಲ್ಲಿ ಏನು ಬೇಕಾದರೂ ನಡೆಯುತ್ತೆ. ಅಲ್ಲಿನ ಖೈದಿಗಳ ಜೊತೆ ಸೇರಿದ್ರೆ ದರ್ಶನ್ ಕೂಡ ಹಾಳಾಗ್ತಾರೆ ಅಂತ ಶಿಗ್ಲಿ ಬಸ್ಗೆ ಹೇಳಿದರು. ಅವ್ರು ಸೇಫ್ ಆಗಿರ್ಬೇಕಂದ್ರೆ, ಅವ್ರು ಮತ್ತು ಮನುಷ್ಯ ಆಗಿ ಬರಬೇಕಂದ್ರೆ ಅವ್ರಿಗೆ ತಿಹಾರ್ ಜೈಲಲ್ಲಿ ಅವ್ರಿಗೆ ಏಕಾಂಗಿ ಆಗಿಟ್ಟು ಮನ ಪರಿವರ್ತನೆ ಮಾಡಿ ತರಬಹುದು. ಅಭಿಮಾನಿಗಳಿಗೆ ಈ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ ಪಕ್ಷದ ಜಮೀರ್ ಅಹ್ಮದ್ ಅವರ ಪ್ರಭಾವ ಐತಿ. ಅವರು ಅದಕ್ಕೆಲ್ಲ ಖುಷಿ ಪಟ್ಟಿದ್ದಾರೆ. ಅದು ಸೇಫ್ ಅಲ್ಲ, ಅಲ್ಲೆಲ್ಲ ವ್ಯವಸ್ಥೆದು ಗಾಂಜಾ ನಡೀತಾವೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅತ್ತ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲ್ ಸೇರಿದ್ರೆ ಇತ್ತ ಚಿಕ್ಕಣ್ಣನಿಗೆ ಖಾಕಿ ಡ್ರಿಲ್ ಮುಂದುವರೆದಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಇವತ್ತು ಮತ್ತೆ ನಟ ಚಿಕ್ಕಣ್ಣ ವಿಚಾರಣೆಗೆ ಹಾಜರಾಗಿದ್ದಾರೆ. ಜಡ್ಜ್ ಮುಂದೆ 164 ಹೇಳಿಕೆ ದಾಖಲಿಸಿದ ಬಳಿಕ ನಟ ಚಿಕ್ಕಣ್ಣ ದರ್ಶನ್ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಭೇಟಿಯಾಗಿದ್ದರು. ಈ ಸಂಬಂಧ ಮತ್ತೆ ಪೊಲೀಸರು ಚಿಕ್ಕಣ್ಣನಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಬರುವಂತೆ ಸೂಚನೆ ನೀಡಿದರು. ಹಾಗಾಗಿ ಇಂದು 2ನೇ ಬಾರಿಗೆ ಚಿಕ್ಕಣ್ಣ ಎಸಿಪಿ ಚಂದನ್ ಮುಂದೆ ವಿಚಾರಣೆಗೆ ಹಾಜರಾದರು. ಸತತ 2 ಗಂಟೆಗಳ ಕಾಲ ನಟ ಚಿಕ್ಕಣ್ಣ ವಿಚಾರಣೆಗೆ ಹಾಜರಾಗಿದ್ದರು. ಇನ್ನು ಈ ಬಗ್ಗೆ ಮಾತನಾಡಿದ ನಟ ಚಿಕ್ಕಣ್ಣ, ಅಧಿಕಾರಿಗಳಿಗೆ ಸಹಕರಿಸಿದ್ದು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇನೆ ಅಂತ ಹೇಳಿದರು. ಅವರು ಏನೇನು ಕೇಳಿದ್ರು ವಿಚಾರಣೆ ಕರೆದಿದ್ರು ಅದಕ್ಕೆಲ್ಲ ಈಗ ಗೊತ್ತಿದ್ರೆ ಮೋಸ್ಟ್ಲಿ ಗೊತ್ತಿರಲಿಲ್ಲ, ಅದಕ್ಕೆ ಕರೆದಿದ್ರು. ಈಗ ಅವ್ರು ಏನೇನು ಕೇಳಿದ್ದಾರೆ ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ರು. ಸರ್, ಇದರಲ್ಲಿ ಇನ್ವೆಸ್ಟಿಗೇಷನ್ ನಡೆಯುತ್ತಿರೋದ್ರಿಂದ ನಾನು ಒಬ್ಬ ಸಾಕ್ಷಿದಾರ ಆಗಿರೋದ್ರಿಂದ ಬೇರೆ ಏನು ಮಾತಾಡೋಕ್ಕಾಗಲ್ಲ. ಮತ್ತೆ ಬರಕ್ಕೆ ಹೇಳಿದ್ರೆ ಏನಾದರೂ ಮತ್ತೆ ಇಲ್ಲ ಏನು ಹೇಳಿಲ್ಲ. ಕರೆದ್ರೆ ಖಂಡಿತ ಬಂದು ಸಹಕಾರ ಕೊಡ್ತೀನಿ.
ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಶಿಫ್ಟ್ ಆಗಿದ್ದು ಬಳ್ಳಾರಿ ಜೈಲು ಬಳಿ ದರ್ಶನ್ ಅವರನ್ನು ನೋಡಲು ಅಭಿಮಾನಿಗಳು ಮುಗಿಬಿದ್ದಿದ್ರು. ನೆಚ್ಚಿನ ನಟನನ್ನು ನೋಡಲು ಅಭಿಮಾನಿಗಳು ರಾಜ್ಯದ ನಾನಾ ಭಾಗಗಳಿಂದ ಆಗಮಿಸಿದರು. ಬಳ್ಳಾರಿಯ ದುರ್ಗಮ್ಮನ ದೇವಸ್ಥಾನದ ಬಳಿ ಅಭಿಮಾನಿಗಳು ಜಮಾಯಿಸಿದರು. ದರ್ಶನ್ ಪರ ಘೋಷಣೆ ಕೂಗಿದರು. ಡಿ ಬಾಸ್ ಅಂತ ಅಭಿಮಾನಿಗಳು ಕೂಗ್ತಲೇ ಇದ್ರು. ರಾಜ ಎಲ್ಲಿದ್ದರೂ ರಾಜನೇ ಅಂತ ಅಭಿಮಾನಿಗಳು ಹೇಳಿದ್ದಾರೆ. ಬಳ್ಳಾರಿ ಜೈಲಿಂದ ದರ್ಶನ್ ಬಿಡುಗಡೆ ಆದ ಮೇಲೆ ನಮ್ಮ ಬಾಸ್ನನ್ನ ಹೂವಿನ ಹಾರ ಹಾಕಿ ಕರೆದುಕೊಂಡು ಹೋಗ್ತೀವಿ ಅಂತ ಅಭಿಮಾನಿಗಳು ಹೇಳಿದ್ದಾರೆ. ಬಾಸ್ ಬಿಡುಗಡೆ ಆಗಲಿ ಅಂತ ನಾಳೆ ದುರ್ಗಮ್ಮ ದೇವಿಗೆ ಪೂಜೆ ಮಾಡಿಸ್ತೀವಿ ಅಂತ ಹೇಳಿದರು. ಇನ್ನು ಕೆಲ ಅಭಿಮಾನಿಗಳು ಜೈಲಿನ ಮುಂಭಾಗ ಹುಚ್ಚಾಟ ಪ್ರದರ್ಶನ ಮಾಡಿದ್ದಾರೆ. ಇನ್ನು ಅಭಿಮಾನಿಗಳ ಹುಚ್ಚಾಟಕ್ಕೆ ಬ್ರೇಕ್ ಹಾಕಲು ಪೊಲೀಸರು ಲಾಠಿ ಚಾರ್ಜ್ ಮಾಡಿದರು. ಕನಕದುರ್ಗಮ್ಮನ ಆವರಣದಲ್ಲಿ ನಾಳೆ ಶ್ರಾವಣ ಶುಕ್ರವಾರ ಆಗಿರೋ ಕಾರಣ ಡಿ ಬಾಸ್ ಅವರು ಇದೇ ಆವರಣದಲ್ಲಿ ಸುಮಾರು ಹತ್ತಿರದಲ್ಲಿ ಇರೋ ಕಾರಣ ಅವ್ರಿಗೆ ಒಳ್ಳೇದಾಗಲಿ ಅನ್ನೋ ಬಯಸ್ತಾ ಅಭಿಮಾನಿ ಬಳಗ ಎಲ್ಲ ಸೇರಿಕೊಂಡು ಕನಕದುರ್ಗಮ್ಮನ ಬಾಗಿಲ ಮುಂದೆ ದೂರ ಒಂದು ಕಾಯಿ ಹೊಡಿತಾ ಇದ್ದೀವಿ. ಹಾಗೆ ಪೂಜೆ ಪುನಸ್ಕಾರ ಅವರ ಮೇಲೆ ಅರ್ಚನೆ ಎಲ್ಲ ಮಾಡ್ತಾ ಇದ್ವಿ. ಇದೇ ಕನಕದುರ್ಗಮ್ಮನ ಹೂನಾರ ಹಾಕಿ ದರ್ಶನ್ ಬಾಸ್ಗೆ ಒಳ್ಳೇದಾಗಲಿ ಅಂತ ಎಲ್ಲ ಪ್ರಾರ್ಥನೆ ಮಾಡ್ಕೊತಿದ್ವಿ. ಜೈಲಲ್ಲಿ ವಿವಿಐಪಿ ಟ್ರೀಟ್ಮೆಂಟ್ ಪ್ರಕರಣ ಪರಪನಗ್ರಹಾರ ಜೈಲಲ್ಲಿರುವ ಹಂತಕಪ್ಪಡೆ ರಾಜ್ಯದ ನಾನಾ ಜೈಲಿಗೆ ಶಿಫ್ಟ್ ಆಗಿದೆ. ಪರಪನಗ್ರಹಾರ ಜೈಲಲ್ಲಿದ್ದ ಮೋಡರ್ ಗ್ಯಾಂಗ್ ದಿಕ್ಕಾಪಾಲಾಗಿದೆ. ನಟ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಆದರೆ ದರ್ಶನ್ ಆಪ್ತ ಸ್ಟೋನಿ ಬ್ರೂಕ್ ಪಬ್ ಮಾಲೀಕ A10 ವಿನಯ್ನನ್ನ ವಿಜಯಪುರದ ಕೇಂದ್ರ ಕಾರಾಗೃಹದಲ್ಲಿ ಇರಿಸಲಾಗಿದೆ. ಇಲ್ಲಿ 10 ಬ್ಯಾರಕ್ ಇದ್ದು 5 ಸೆಲ್ ಇದೆ. ಕಾರಾಗೃಹಕ್ಕೆ ಸಿಸಿಟಿವಿ ಕಣ್ಗಾವಲಿದ್ದು ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ಹಂತಕಪಡೆಯ ಸದಸ್ಯರಾದ A12 ಲಕ್ಷ್ಮಣ್, A6 ಜಗದೀಶ್ರನ್ನ ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಜಗದೀಶ್ ಹಾಗೂ ಲಕ್ಷ್ಮಣ್ಗೆ ಕೈದಿ ಸಂಖ್ಯೆಯನ್ನು ನೀಡಲಾಗಿದೆ. ಜಗದೀಶ್ ಕೈದಿ ನಂಬರ್ 1072, ಲಕ್ಷ್ಮಣ್ಗೆ ಕೈದಿ ನಂಬರ್ 1073 ನೀಡಿದ್ದಾರೆ. ಇಬ್ಬರನ್ನ ಕಾವೇರಿ ಅನ್ನೋ ಬ್ಯಾರಕ್ಗೆ ಶಿಫ್ಟ್ ಮಾಡಿದ್ದಾರೆ. ಪ್ರಕರಣದ ಪ್ರಮುಖ ಆರೋಪಿ A9 ಧನರಾಜ್ನ ಧಾರವಾಡ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಧನರಾಜ್ ತಂದ ಚೀಲದಿಂದ ಜ್ವರದ ಮಾತ್ರೆಯನ್ನು ಸಿಬ್ಬಂದಿ ಹೊರಗಿಟ್ಟಿದ್ದಾರೆ. ಟವಲ್, 2 ಬರ್ಮೋಡಾ ಟೀ ಶರ್ಟ್ ಇರುವಂತಹ ಚೀಲವನ್ನು ಹೊರಗಿರಿಸಿದ್ದಾರೆ. ಸಿಎಂ ವಿರುದ್ಧದ ಪ್ರಾಸಿಕ್ಯೂಷನ್ ಭವಿಷ್ಯ ಶನಿವಾರ ನಿರ್ಧಾರವಾಗಲಿದೆ. ಶನಿವಾರ ವಾದವನ್ನ ಮಂಡಿಸುವುದಾಗಿ ಪ್ರಭುಲಿಂಗ ನಾವದಗಿ ಹೇಳಿದ್ರು. ಹೀಗಾಗಿ ಶನಿವಾರ 10:30ಕ್ಕೆ ವಿಚಾರಣೆ ಮುಂದೂಡಿದ್ರು. ಬಳಿಕ ಶನಿವಾರವೇ ವಾದ ಪ್ರತಿವಾದ ಮುಗಿಸೋಣ ಅಂತ ಜಡ್ಜ್ ಹೇಳಿದ್ದಾರೆ. ಸಿಎಂ ಪರ ಅಭಿಷೇಕ್ ಮನು ಸಿಂಘ್ವಿ ಸುದೀರ್ಘ ವಾದ ಮಂಡಿಸಿದ್ದಾರೆ. ಕಳೆದ ಬಾರಿ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಬಗ್ಗೆ ವಾದ ಮಂಡನೆ ಮಾಡಿದ್ದೆ. 17A ಅನುಮತಿಯನ್ನ ತನಿಖಾ ಸಂಸ್ಥೆ ಪಡೆಯುವುದು, ರಾಜ್ಯಪಾಲರಿಗೆ ಈ ಬಗ್ಗೆ ಅಧಿಕಾರ ಇರುವುದಿಲ್ಲ ಅಂತ ಸುಪ್ರೀಂ ಕೋರ್ಟ್ನ ಕೆಲವು ಆದೇಶಗಳನ್ನು ಉಲ್ಲೇಖಿಸಿ ವಾದ ಮಂಡಿಸಿದ್ರು. ಟಿಜೆ ಅಬ್ರಹಾಂ ದೂರು ನೀಡುವಾಗ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಆದೇಶವನ್ನು ಉಲ್ಲೇಖಿಸಿ ದೂರನ್ನು ನೀಡಿದ್ದಾರೆ. ಸುಳ್ಳು ಮಾಹಿತಿ ನೀಡಿರುವ ಅಬ್ರಹಾಂಗೆ ರಾಜ್ಯಪಾಲರು ದಂಡ ವಿಧಿಸಬೇಕಿತ್ತು. ಅದನ್ನು ಬಿಟ್ಟು ಅಬ್ರಹಾಂಗೆ ಅವಕಾಶ ನೀಡಿದ್ದಾರೆ. ರಾಜ್ಯಪಾಲರು ಅಬ್ರಹಾಂಗೆ ದಂಡ ವಿಧಿಸಿ ದೂರು ವಜಾಗೊಳಿಸಬೇಕು. ಪ್ರಾಸಿಕ್ಯೂಷನ್ಗೆ ನೀಡಿರುವ ಅನುಮತಿಯನ್ನ ಹಿಂಪಡೆಯಬೇಕು. ತರಾತುರಿಯಲ್ಲಿ ವಿವೇಚನೆ ಬಳಸದೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ. ರಾಜ್ಯಪಾಲರು ಯಾವುದೇ ಒಂದೇ ಒಂದು ಅಂಶವನ್ನು ಕೂಡ ತಮ್ಮ ವಿವೇಚನೆ ಬಳಸಿಲ್ಲ. ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡುವಾಗ ಕ್ಯಾಬಿನೆಟ್ನ ಸಲಹೆಯನ್ನ ಕೂಡ ಬಳಸಿಕೊಂಡಿಲ್ಲ. ಇದೊಂದು ವಿಚಾರಕ್ಕೆ ಪ್ರಾಸಿಕ್ಯೂಷನ್ ವಜಾ ಆಗಬೇಕು. ಜನರು ಆಯ್ಕೆ ಮಾಡಿರುವ ಸರ್ಕಾರವನ್ನ ರಾಜ್ಯಪಾಲರು ಇಂತಹ ಕ್ರಮಗಳಿಂದ ಬದಲಿಸಲಾಗದು. ಹೀಗಾಗಿಯೇ ರಾಜ್ಯಪಾಲರ ಅಧಿಕಾರಗಳಿಗೆ ನಿರ್ಬಂಧಗಳಿವೆ. ರಾಜ್ಯಪಾಲರು ಸಹ ನ್ಯಾಯಾಲಯದ ಪ್ರಕ್ರಿಯೆ ಪಾಲಿಸಬೇಕು ಅಂತ ಸುಪ್ರೀಂ ಕೋರ್ಟ್ ತೀರ್ಪುಗಳನ್ನು ಉಲ್ಲೇಖಿಸಿ ಸಿಂಘ್ವಿ ವಾದ ಮಂಡಿಸಿದ್ರು. ಇನ್ನು ಸುದೀರ್ಘ ವಾದ ಆಲಿಸಿದ ನ್ಯಾಯಾಧೀಶರು ವಿಚಾರಣೆಯನ್ನ ಶನಿವಾರ 10:30ಕ್ಕೆ ಮುಂದೂಡಿದ್ರು.